ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಶುಭ ತಮಗೆ ಗುಡ್ ನ್ಯೂಸ್ ಸರ್. ತಮ್ಮನ್ನು ಭಾಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಮಾತುಗಳು ಕೇಳಿ ಬರ್ತಿದೆ. ಈ ವಿಚಾರವಲ್ಲ ಹೈಕಮಾಂಡ್ ಅಥವಾ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ಥರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ ಡಿ ಕೆ ಶಿ ಅವರು ಬಿಟ್ಟು ಬಿಡಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಮುಂದುವರಿತಾರೆ? ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಶುಭ ತಮಗೆ ಗುಡ್ ನ್ಯೂಸ್ ಸರ್. ತಮ್ಮನ್ನು ಭಾಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಮಾತುಗಳು ಕೇಳಿ ಬರ್ತಿದೆ. ಈ ವಿಚಾರವಲ್ಲ ಹೈಕಮಾಂಡ್ ಅಥವಾ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ಥರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ ಡಿ ಕೆ ಶಿ ಅವರು ಬಿಟ್ಟು ಬಿಡಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಮುಂದುವರಿತಾರೆ? ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಶುಭ ತಮಗೆ ಗುಡ್ ನ್ಯೂಸ್ ಸರ್. ತಮ್ಮನ್ನು ಭಾಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಮಾತುಗಳು ಕೇಳಿ ಬರ್ತಿದೆ. ಈ ವಿಚಾರವಲ್ಲ ಹೈಕಮಾಂಡ್ ಅಥವಾ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಈ ಥರ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ ಡಿ ಕೆ ಶಿ ಅವರು ಬಿಟ್ಟು ಬಿಡಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಮುಂದುವರಿತಾರೆ?